ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ್ ಶಾಮನೂರ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆ ಕ್ಷೇತ್ರದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಂತಹ ಶಾಸಕ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ತಾವು ಚುನಾವಣೆಯಲ್ಲಿ ಇಡೀ ಸಂಪೂರ್ಣವಾಗಿ ದಾವಣಗೆರೆ ದಕ್ಷಿಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರಿ, ಚುನಾವಣೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರಿ. ಚುನಾವಣೆ ಮುಗಿದ ಬಳಿಕ ತಾವೊಂದು ಮಾತನ್ನು ಹೇಳಿದ್ರಿ, ನಾವು ಕೆಲವೇ ಮತಗಳ ಅಂತರದಿಂದನಾದ್ರೂ ಗೆಲ್ತೀವಿ ಅಂತ ಹೇಳಿದ್ರಿ. ರಿಸಲ್ಟ್ ಅದೇ ರೀತಿಯಾಗಿದೆ. ಹೌದು, ನಿಶ್ಚಿತವಾಗ್ಲೂ ದಾವಣಗೆರೆ ಮತ್ತೆ ಬಾಗಲಕೋಟೆಯ ಮತದಾರರಿಗೆ ನನ್ನ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಟು ತಾವು ಗೆಲ್ಲಿಸಿದ್ರಿ. ನಮ್ಮ ಸರ್ಕಾರ ಇನ್ನೂ ಒಳ್ಳೆ ಕೆಲಸ ಮಾಡಬೇಕಂತ ಆಶೀರ್ವಾದ ಮಾಡಿದ್ರಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ. ಸೊ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಉಸ್ತುವಾರಿಯಲ್ಲಿದ್ವಿ. ಅಲ್ಲಿ ಒಳ್ಳೆ ವೋಟ್ ಹಾಕಿ ಎಲ್ಲ ಸಮುದಾಯದ ಜನ ನಮಗೆ ವೋಟ್ ಹಾಕಿರ್ತಕ್ಕಂಥದ್ದು. ಆ ಜನರಿಗೆ ನಾವು ಸದಾ ಋಣಿ ಆಗಿರ್ತೀವಿ ಅಂತ ನಾನು ಹೇಳಕ್ ಬಯಸ್ತೀನಿ. ಸರ್ಕಾರ ತಮ್ಮದೇ ಇದ್ದಂಥ ಸಂದರ್ಭದಲ್ಲೂ ಸಹ ಅಂತರ ಬಹಳಷ್ಟು ಕಡಿಮೆ ಆಗಿರಲಿಕ್ಕೆ ನಿಮ್ಮೊಳಗಡೆನೆ ಕೆಲವರು ಕಾರಣ ಆದ್ರ ಅಂತ. ಅದು ಬೇಸಿಕಲಿ ಬಿಜೆಪಿಯ ಹುನ್ನಾರ. ಬಿಜೆಪಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ವೋಟ್ ಕಟ್ ಮಾಡಿಸಿ, ಡಿವೈಡ್ ಮಾಡಿಸಿ ಗೆಲ್ಲೋಣ ಅಂತ ಬಿಜೆಪಿಯವರು ಹೊರಟರು. ಅದರಲ್ಲಿ ಕೆಲವರು ಸಹಕಾರ ಕೊಟ್ಟಿರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಆ ಹುನ್ನಾರ, ಆ ಕಾನ್ಸ್ಪಿರಸಿ ಇವತ್ತು ಡಿಫೀಟ್ ಆಗಿದೆ. ಬಿಜೆಪಿ ನೇರವಾಗಿ ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಎಲೆಕ್ಷನ್ ಮಾಡಲಿ. ಈ ತರ ವೋಟಿನ ಡಿವಿಷನ್ ಮಾಡಿ ನಾವು ಗೆಲ್ತೀವಿ ಅಂತ ಇದ್ರೆ ಜನ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ, ಗೆಲ್ಸಿದ್ದಾರೆ. ಒಂದ್ ಕಡೆ ಬಿಜೆಪಿ ಅವರಾದ್ರೆ, ಇನ್ನೊಂದ್ ಕಡೆ ನಿಮ್ಮ ಸಮುದಾಯದಲ್ಲಿದ್ದಂತ ನಾಯಕರುಗಳನ್ನೇ ಬಹಿರಂಗವಾಗಿ ಪಕ್ಷಕ್ಕೆ ಒಂದು ಥ್ರೆಟ್ ಅನ್ನು ಕೊಡುವಂತ ಮಾತುಗಳನ್ನ ಆಡಿದ್ರು. ಅದಕ್ಕೇನು ಹೇಳ್ತೀರಾ? ನಮ್ಮ ಪಕ್ಷದ ಮತದ ನಾಯಕರು ಯಾರು ಸಮುದಾಯದ ನಾಯಕರು ಹೌದು, ಅವ್ರಿಗೆ ಸ್ವಲ್ಪ ನೋವು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಹೇಳಿರೋದು. ಅದನ್ನು ಕೆಲವರು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಹಿರಿಯ ಧರ್ಮಗುರುಗಳಿದ್ದಾರೆ, ಅವ್ರು ಯಾರು ಮಾತಾಡಿಲ್ಲ. ಕೆಲವರು ಮಾತಾಡಿದ್ದಾರೆ, ನೋವಿಂದ ಮಾತಾಡಿದ್ದಾರೆ, ಅವ್ರಿಗೂ ಮಾತನಾಡಿ ಸರಿಪಡಿಸ್ಕೋತೀವಿ. ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಆದಂತಹ ಸಂದರ್ಭದಲ್ಲಿ ತಾವು ಕೆಲವು ಮಾತುಗಳನ್ನು ಆಡಿದ್ರಿ. ಆದ್ರೆ ನಿಮ್ಮ ವಿರುದ್ಧವಾಗಿ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ರು. ಅವರು ಸಚಿವ ಸ್ಥಾನಕ್ಕಾಗಿ ಈ ರೀತಿಯಾಗಿ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಅನ್ನೊಂದು ಮಾತುಗಳು. ಸಚಿವರಾಗಬೇಕು ಅಂದ್ರೆ ಈ ತರ ಮಾಡ್ಬೇಕಂತದ್ದೇನಿಲ್ವಲ್ಲ. ನಾನು ಕೂಡ 25 ವರ್ಷದ ನನಗೆ ಹಿನ್ನೆಲೆ ಇದೆ ಈ ಪಕ್ಷದಲ್ಲಿ. NSUI ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷನಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. 3ನೇ ಬಾರಿ ಶಾಸಕನಾಗಿದ್ದೇನೆ. ಪಾರ್ಲಿಮೆಂಟ್ ಎಲೆಕ್ಷನ್ ಎದುರಿಸಿದ್ದೀನಿ. ಹಲವಾರು ಪಕ್ಷದ ಕೆಲಸಗಳನ್ನು ಮಾಡಿದ್ದೇನೆ. ಸೊ ಎಲ್ಲ ರೀತಿಯ ಅರ್ಹತೆ ಇದೆ. ಈ ಚುನಾವಣೆಯಲ್ಲೇ ನಾವು ಮಾಡ್ಕೋಬೇಕು ಅಂತದ್ದು ಏನಿಲ್ಲ. ಆದರೂ ಸಹ ಯಾರ್ಯಾರಿಗೆ ಈ ಜವಾಬ್ದಾರಿ ಕೊಟ್ಟಿದ್ರು ಅವರು ಈ ಜವಾಬ್ದಾರಿ ಸರಿಯಾಗಿ ನಿಭಾಯಿಸದೆ ಆದರೆ ನಾವು ಯಾಕೆ ಹೋಗಬೇಕಾಗಿತ್ತು? ಯಾರ್ದೋ ಲೋಪ ಇಟ್ಕೊಂಡು ನಮ್ಮ ಮೇಲೆ ಹಾಕ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಜಾಫರ್ ಶರೀಫ್ ಅವರ ನಂತರ ಮುಸ್ಲಿಂ ಸಮುದಾಯದಲ್ಲಿ ರಿಜ್ವಾನ್ ಅರ್ಷದ್ ಅವರು ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ರ ಅಂತ. ಸಮುದಾಯದ ಜನ ನಮ್ಮ ಮಾತಿಗೆ ಗೌರವ ಕೊಟ್ಟಿದ್ದಾರೆ. ಎಷ್ಟೇ ನೋವಲ್ಲಿದ್ರೂ ಸಹ, ಎಷ್ಟೇ ಗೊಂದಲದಲ್ಲಿದ್ರೂ ಸಹ, ಎಷ್ಟೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೂ ಸಹ ಇವತ್ತು ನಾವು ಹೋಗಿ ನಾವು ಮಾತನಾಡುವಾಗ ಮತ್ತೆ ಇಲ್ಲ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗಿರ್ತೀವಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷನೂ ಮತ ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ 70% ಮತದಾರರು ಇವತ್ತು ವೋಟ್ ಹಾಕಿದಾರಲ್ಲ, ಅವರು ನಿಶ್ಚಿತವಾಗ್ಲೂ ನಮಗೆ ಆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಆ ಮಟ್ಟಕ್ಕೆ ಎತ್ತರಕ್ಕೆ ಬೆಳಿತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡು ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಆ ವಿಶ್ವಾಸ ಇದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ ಮಾತುಗಳು. ಕ್ಯಾಮರಾಮನ್ ಯುವರಾಜ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.